ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಕಿಂಗ್ ಐಡಿಯಾ ಯೂಟ್ಯೂಬ್ ಚಾನಲ್. ತುಂಬ ಜನ ಕಮೆಂಟ್ಸ್ ಥ್ರೂ ಕ್ವಶನ್ಸ್ ಕೇಳಿದ್ರಿ. ಕೆಲವರು ಪರ್ಸನಲ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರಿ, ಕೆಲವರು ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರಿ, ಕೆಲವರು ಪ್ರಿಪ್ರೇಷನ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರಿ. ಆಮೇಲೆ ಇನ್ನೂ ಕೆಲವರು ಮೋಟಿವೇಟ್ ಮಾಡೋ ಥರ ಕಮೆಂಟ್ ಮಾಡಿದ್ರಿ, ಲೈಕ್ ಇನ್ನೂ ಹೆಚ್ಚು ವಿಡಿಯೋ ಈ ಥರ ಬರಲಿ ಅನ್ನೋ ಥರ. ಇನ್ನು ಕೆಲವರು ನನ್ನ ಪ್ರಿಪ್ರೇಷನಲ್ಲಿ ನಾನೇನಾದರೂ ಸಮ್ ಮೈನರ್ ಚೇಂಜಸ್ ಮಾಡ್ಕೊಂಡ್ರೆ ಯಾವ ಥರ ಇನ್ನೂ ನಾನು ಬೆಟರ್ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗ್ಬೋದು ಅನ್ನೋ ಥರನೂ ಅಂದರೆ ಸಜೆಷನ್ ಕೊಡೋ ಥರ ಕಮೆಂಟ್ ಮಾಡಿದ್ರಿ. ಸೊ ಟುಡೇಸ್ ವಿಡಿಯೋ ಈಸ್ ವೆರಿ ಸ್ಪೆಷಲ್ ಬಿಕಾಸ್ ಇದು ಕೇವಲ ನನ್ನ ವಿಡಿಯೋ ಅಲ್ಲ, ಇದು ನಮ್ಮ ವಿಡಿಯೋ. ನಿಮ್ಮ ಕೆಲವು ಕಮೆಂಟ್ಸಿಂದ ಸೆಲೆಕ್ಟ್ ಮಾಡಿದ ಕೆಲವು ಕ್ವಶನ್ಸ್ಗೆ ಇವತ್ತು ಆನೆಸ್ಟಾಗಿ ಆನ್ಸರ್ ಮಾಡ್ತೀನಿ. ಇದು ಯಾವುದೇ ಥರ ಬಯಾಸ್ಡಾಗಿ ನಾನು ಕ್ವಶನ್ಸು ಸೆಲೆಕ್ಟ್ ಮಾಡಿದ್ದಲ್ಲ, ಅಂದರೆ ಇವ್ರದ್ದೇ ತೊಗೋಬೇಕು ಅವ್ರದ್ದೇ ತೊಗೋಬೇಕು ಅಂತೇಳಿ ನಾನು ಸೆಲೆಕ್ಟ್ ಮಾಡಿದ್ದಲ್ಲ. ಇದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇನ್ ಕೇಸ್ ನಿಮ್ಮ ನೀವು ಕೇಳಿದ ಕ್ವಶನ್ಸು ಇಲ್ಲಿ ನಾನು ಸೆಲೆಕ್ಟ್ ಮಾಡಿರಲಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೈ ದ ವೇ ಈ ವಿಡಿಯೋನ ಕೊನೆವರೆಗೂ ನೋಡಿ, ಬಿಕಾಸ್ ಇದು ನನ್ನ ಪ್ರಿಪ್ರೇಷನ್ಗೂ ಕೆಲವರು ಸಜೆಸ್ಟ್ ಮಾಡಿದ್ರು ಅಂತ ಹೇಳಿದಲ್ಲ. ಸೊ ಆ ಥರ ನಿಮ್ಮ ಪ್ರಿಪ್ರೇಷನ್ಗೂ ಇದು ಯಾರಾದರೂ ಕೇಳಿದ ಕ್ವಶನ್ಸು ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗೋ ಥರ ಇರ್ಬೋದು. ಸೊ ಹಾಗಾಗಿ ವಾಚ್ ಟಿಲ್ ದ ಎಂಡ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ಕ್ವಶನ್ಸ್ನ ನಾನು 3 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. ಒಂದು ಪರ್ಸನಲ್ ರಿಲೇಟೆಡ್, ಇನ್ನೊಂದು ಪ್ರಿಪ್ರೇಷನ್ ರಿಲೇಟೆಡ್, ಇನ್ನೊಂದು ಸಬ್ಜೆಕ್ಟ್ ರಿಲೇಟೆಡ್, ಈ ಥರ. ಸೊ ಇಲ್ಲಿ ಫಸ್ಟ್ ಪರ್ಸನಲ್ ರಿಲೇಟೆಡ್ ಕ್ವಶನ್ಸಲ್ಲಿ ಯಾವ ಥರ ಕ್ವಶನ್ಸ್ ಇತ್ತು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಕ್ವಶನ್ನು ಅಜಯ್ ಎಮ್ ಅವ್ರು ಕೇಳಿದರೆ, ಲೈಕ್ ನೀವು ಯಾವಾಗಿಂದ ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಆಗ್ತಿದ್ದೀರಾ? ನಾನು ನನ್ನ ಪ್ರಿಪ್ರೇಷನ್ನ ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡಿದ್ದು 2023-24. ಇನ್ನೂ ಎಕ್ಸಾಕ್ಟ್ ಆಗಿರ್ಬೇಕಂತಂದರೆ ಐ ಥಿಂಕ್ ಮಾರ್ಚ್ ಮಂತಲ್ಲಿ ಅಂತ ಅನಿಸುತ್ತೆ. ಫಸ್ಟ್ ನಂದು ಅಂದರೆ ಬ್ಯಾಂಕಿಂಗ್ಗೆ ಪ್ರಿಪೇರ್ ಆಗಬೇಕು ಅಂತ ಏನಿರಲಿಲ್ಲ, ನಂದು ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇತ್ತು. ಬಟ್ ಆ ಇಯರು ನಾನು ಅಂದರೆ ಮುಂಚೆನೇ ಡಿಸೈಡ್ ಆದೆ, ಲೈಕ್ ಇನ್ ಕೇಸ್ ಈ ಇಯರ್ ಯಾವುದಾದ್ರೂ ಫಿಲಿಮ್ಸ್ ಕ್ಲಿಯರ್ ಆದರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ಬೇರೆ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ. ಸೊ ಆ ಇಯರ್ ನಾನು ಅಪ್ಲೈ ಮಾಡಿದ್ದು RRB ಕ್ಲರ್ಕು, IBPS ಕ್ಲರ್ಕು ಮತ್ತು RBI ಅಸಿಸ್ಟೆಂಟ್, ಈ 3 ಎಕ್ಸಾಮ್ಸ್ಗೆ ನಾನು ಅಪ್ಲೈ ಮಾಡಿದ್ದೆ. ಅದರಲ್ಲಿ IBPS ಕ್ಲರ್ಕು 10 ಮಾರ್ಕ್ ಏನೋ ಡಿಫ್ರೆನ್ಸ್ ಇತ್ತು ಅಂತ ಅನಿಸುತ್ತೆ, ಅಂದರೆ ನಾನು ಸ್ಕೋರ್ ಮಾಡಿದ್ದಕ್ಕೂ ಆಮೇಲೆ ಆ್ಯಕ್ಚುಲ್ ಕಟ್ ಆಫ್ ಇದ್ದಿದ್ದಕ್ಕೂ. ಆಮೇಲೆ RBI ಅಸಿಸ್ಟೆಂಟು ನಾನು ಪ್ರಿವಿಯಸ್ ವಿಡಿಯೋ ಒಳಗಡೆ ನಾನು ಸ್ಕೋರ್ ಕಾರ್ಡ್ ಶೇರ್ ಮಾಡಿದ್ದೀನಿ. ಆಮೇಲೆ RRB ಕ್ಲರ್ಕ್ದು ಶೇರ್ ಮಾಡಿದ್ದೀನಿ. ಆ ಇಯರು RRB ಕ್ಲರ್ಕಿಗೆ OBC ಕಟ್ ಆಫ್ ಫಿಲಿಮ್ಸದ್ದು 60 ಇತ್ತು. ಸೊ ನಂದು ಎಕ್ಸಾಕ್ಟ್ 60 ಬಂದು ಕ್ಲಿಯರ್ ಆಗಿತ್ತು. ಆ ಇಯರು RRB ಕ್ಲರ್ಕ್ ಮೇನ್ಸ್ನು ನಾನು ಅಟೆಂಡ್ ಆಗಿದ್ದೆ, ಬಟ್ ಮೇನ್ಸಿಗೆ ನಾನು ಅಷ್ಟು ಪ್ರಿಪೇರ್ ಆಗಿರಲಿಲ್ಲ, ಬಿಕಾಸ್ ಅದು ಕರೆಂಟ್ ಅಫೇರ್ಸು ಅದೆಲ್ಲ ನಾನು ಅಪ್ ಟು ಡೇಟ್ ಅನ್ನೋಕ್ಕಿಂತ ನಾನು ಅಷ್ಟು ತರವಾಗಿ ಮೇನ್ಸಿಗೆ ನಾನು ಪ್ರಿಪೇರ್ ಆಗಿರಲಿಲ್ಲ, ಬಿಕಾಸ್ ಅದು ನಾನು ಯಾವುದೇ ಕೋಚಿಂಗನ್ನು ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಎಲ್ಲನೂ ಬೇಸಿಕ್ಕಿಂದ ನಾನೇ ಪ್ರಿಪೇರ್ ಆಗಬೇಕಾಗಿದ್ದರಿಂದ ಆನ್ ಮೈ ಓನ್. ಸೊ ಹಾಗಾಗಿ ನನಗೆ ಮೇನ್ಸಿಗೆ ನಾನು ಅಷ್ಟೊಂದು ಪ್ರಿಪೇರ್ ಆಗಿರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದು ನಂದು ಆ ಇಯರು ಮೇನ್ಸ್ ಕ್ಲಿಯರ್ ಆಗಲಿಲ್ಲ. ನೆಕ್ಸ್ಟು ನವೀನ್ ಕುಮಾರ್ ಅವರು ಕೇಳಿದರೆ, ಟೆಲ್ ಮಿ ಯುವರ್ ಕೋಚಿಂಗ್ ಬುಕ್ ಲಿಸ್ಟ್, ಕ್ಲಾಸ್, ಡೈಲಿ ರೂಟೀನ್ ಫಾರ್ ಬ್ಯಾಂಕ್ ಎಕ್ಸಾಮ್, ಮೇಕ್ ಒನ್ ವಿಡಿಯೋ. ಸೊ ಇವರು ನಾನು ಯಾವುದೇ ಥರದ ಕೋಚಿಂಗ್ ತೊಗೊಂಡಿಲ್ಲ, ನನ್ನ ಕಂಪ್ಲೀಟ್ ಪ್ರಿಪರೇಷನ್ ಯೂಟ್ಯೂಬ್ ಮೇಲೇ ಡಿಪೆಂಡ್ ಆಗಿತ್ತು. ನಾನು ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು, ನನ್ನ ಪ್ರಾಕ್ಟೀಸಿಗೆ ಅಷ್ಟೇ ನಾನು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿದ್ದೆ. ಮಾರ್ಕ್ಸ್ ಥ್ರೂ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಂದ್ಬಿಟ್ಟು ಕೋಚಿಂಗ್ ಯಾವುದೇ ಥರದ್ದು ನಾನು ಕೋಚಿಂಗ್ ತೊಗೊಂಡಿಲ್ಲ. ಆಮೇಲೆ ಬುಕ್ ಲಿಸ್ಟ್ ನಾನು ಬುಕ್ಸನ್ನು ನಾನು ಅಷ್ಟು ರೆಫರ್ ಮಾಡಿಲ್ಲ, ಬಿಕಾಸ್ ಇದು ನಮ್ಮದು ಎಕ್ಸಾಮು ಆಮೇಲೆ ನಾವು ಸಾಲ್ವ್ ಮಾಡಬೇಕಿರೋ ಕ್ವಶನ್ಸು ಟೈಮ್ ಬೇಸ್ಡ್ ಮೇಲೆ ನಾವು ಸಾಲ್ವ್ ಮಾಡಬೇಕಿರೋದ್ರಿಂದ ಬುಕ್ಸ್ ಥ್ರೂ ಪ್ರಾಕ್ಟೀಸ್ ಮಾಡೋದು ಅಷ್ಟು ನನಗೆ ಹೆಲ್ಪ್ಫುಲ್ ಅಂತ ಅನ್ಸಲ್ಲ. ನೀವು ಹಂಗೂ ಮಾಡೋದಿದ್ರೆ ಕೆಲವು PDFs ಸಿಗುತ್ತೆ, ನಾನು ಅದನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಇನ್ನು ಮುಂದೆನೂ ಶೇರ್ ಮಾಡ್ತೀನಿ. ನೀವು ಅದನ್ನು ಟೈಮರ್ ಥ್ರೂ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಬರೀ ನೀವು ಜಸ್ಟ್ ಬುಕ್ಸು ಅದರಿಂದ ಸಾಲ್ವ್ ಮಾಡಿದರೆ ಅದೇನು ಸಾಲ್ವ್ ಅಷ್ಟೇ ಆಗುತ್ತೆ, ಬಟ್ ನಿಮ್ಮದು ಅದೆಲ್ಲ ಸ್ಪೀಡ್ ಪ್ರಾಕ್ಟೀಸ್ ಆಗೋಲ್ಲ. ಸೊ ಹಂಗಾಗಿ ಬುಕ್ಸು ಅದು ಬಿಟ್ಟರೆ ನೀವು ಇಂಗ್ಲೀಷ್ ಬುಕ್ಸು ತೊಗೋಬೋದು, ಲೈಕ್ ವೊಕ್ಯಾಬ್ಲರಿ ರಿಲೇಟೆಡ್, ಆಮೇಲೆ 120 ರೂಲ್ಸ್ ಆಫ್ ಗ್ರಾಮರ್ ಅಂತ ಒಂದು ಬುಕ್ ಬರುತ್ತೆ, ನಿಮಿಷ ಒಂದು ನಮ್ಮದು. ಸೊ ಅದನ್ನು ಇಂಗ್ಲೀಷ್ಗೆ ಬೇಕಿದ್ರೆ ನೀವು ರೆಫರ್ ಮಾಡ್ಬೋದು. ಆಮೇಲೆ ಡೈಲಿ ರೂಟೀನ್ ನಾನು ಕಂಪ್ಲೀಟಾಗಿ ಡೈಲಿ ರೂಟೀನ್ ಶೇರ್ ಮಾಡಿಲ್ಲ, ಪ್ರಿವಿಯಸ್ ವಿಡಿಯೋ ಒಳಗಡೆ ಒಂದು ಸ್ಟಡಿ ರಿಲೇಟೆಡ್ ಮಾಡಿದ್ದೀನಿ. ಇನ್ನು ಬೇಕಿದ್ರೆ ಡೈಲಿ ರೂಟೀನದ್ದು ನಾನು ಕಂಪ್ಲೀಟಾಗಿ ಇನ್ನು ಅಪ್ಕಮಿಂಗ್ ಡೇಸ್ ನಾನು ಶೇರ್ ಮಾಡ್ತೀನಿ ಅದರದ್ದು ರಿಲೇಟೆಡ್ ವಿಡಿಯೋ. ನೆಕ್ಸ್ಟು ಅಭಿಷೇಕ್ ಅವರು ಕೇಳಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್, ಅಂದರೆ ಎಲ್ಲರಿಗೂ ಇದು ಆಬ್ವಿಯಸ್ಲಿ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅಂದರೆ ಇವ್ರು ಏನು ಕೇಳಿದರೆ, ಬ್ರೋ ನಂದು ವೀರಶೈವ ಲಿಂಗಾಯತ 3rd B, ಇವಾಗ ನಾನು ಬ್ಯಾಂಕಿಂಗ್ ಅಪ್ಲೈ ಮಾಡುವಾಗ OBC ಆಗಬೇಕಾ ಜನರಲ್ ಆಗಬೇಕಾ, ತುಂಬ ಕನ್ಫ್ಯೂಸ್ ಇದೆ ಬ್ರೋ, ಪ್ಲೀಸ್ ಹೇಳಿ. ಸೊ ಇದೆಲ್ಲರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಕೆಲವು ಕ್ಯಾಸ್ಟು ಸ್ಟೇಟಲ್ಲಿ OBC ಅಂತ ಕನ್ಸಿಡರ್ ಆಗಿರುತ್ತೆ, ಬಟ್ ಸೆಂಟ್ರಲ್ ಲಿಸ್ಟಲ್ಲಿ ಇರಲ್ಲ. ಸೊ ಅದನ್ನು ನೀವು ಅಂದರೆ ಅದು ಸೆಂಟ್ರಲ್ OBCಯಲ್ಲೂ ನಾನ್ ಕ್ರಿಮಿಲಿಯರ್ ಅಂತ ಬರುತ್ತೆ. ಸೊ ಅದನ್ನು ನೀವು ಫಸ್ಟು ಯಾವುದೇ ಎಕ್ಸಾಮ್ಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ ಲಿಸ್ಟ್, ಅಂದರೆ ನಿಮ್ಮದು ಸ್ಟೇಟಲ್ಲಿ ಯಾವುದು ಸಬ್ ಕ್ಯಾಸ್ಟ್ ಬರುತ್ತಲ್ಲ ಅದೇ ಸೇಮು ಸೆಂಟ್ರಲ್ OBC ಲಿಸ್ಟಲ್ಲಿ ಬರುತ್ತಾ. ಬಂದರೆ ನೀವು OBCಗೆ ಎಲಿಜಿಬಲ್ ಅಂತ ಕನ್ಸಿಡರ್ ಆಗುತ್ತೆ. ಇನ್ ಕೇಸ್ ಬರಲಿಲ್ಲ ಅಂತಂದರೆ EWSಗೆ ಎಲಿಜಿಬಲ್ ಇದ್ದೀರಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲೈಕ್ ಅದ್ರದ್ದು ರಿಲೇಟೆಡ್ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ, EWSದ್ದು ಸರ್ಟಿಫಿಕೇಟ್ ಯಾವ ಥರ, ಅಂದರೆ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತೇಳಿ. ಸೊ ಇನ್ ಕೇಸ್ ನೀವು ಅದಕ್ಕೆ ಎಲಿಜಿಬಲ್ ಇದ್ರಿ ಅಂತಂದರೆ ಅದು ನೀವು EWS ಸರ್ಟಿಫಿಕೇಟ್ ತರಿಸ್ಬೋದು. ಇಲ್ಲ ಅದು ಬರಲ್ಲ ಅಂತಂದರೆ ನೀವು ಏನು ಮಾಡಲಿಕ್ಕಾಗಲ್ಲ, ಜನರಲ್ಲೇ ಎಕ್ಸಾಮ್ ಅಟೆಂಡ್ ಆಗಬೇಕಾಗುತ್ತೆ. ಪ್ರಶಾಂತ್ ಅವ್ರು ಕೇಳಿದರೆ, ನೆಕ್ಸ್ಟ್ ಕ್ವಶನು, ನಿಮ್ಮದು ಯಾವ ಊರನ್ನ ಅಂತೆ. ನಂದು ಪರ್ಸನಲ್ ಡೀಟೇಲ್ಸ್ನ ಅಷ್ಟಾಗಿ ಬಿಟ್ಕೊಳ್ಳಿಕ್ಕೆ ನಂಗೆ ಇಷ್ಟ ಇಲ್ಲ, ಬಟ್ ಆ್ಯಸ್ ಆಫ್ ನಾವು ನಾನು ಇಷ್ಟ ಹೇಳ್ಬೋದು. ನಾನು ಬೆಳಗಾವಿ ಡಿಸ್ಟಿಕ್ಕಿಂದ, ಬೆಳಗಾವಿ ಲೋಕಲ್ ಅಲ್ಲ, ಬಟ್ ಬೆಳಗಾವಿ ಡಿಸ್ಟಿಕಲ್ಲಿರೋ ಒಂದು ಸ್ಮಾಲ್ ವಿಲೇಜ್ ಬ್ಯಾಕ್ಗ್ರೌಂಡ್ ಇರೋ ಆಸ್ಪೈರೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟು ಸಂಗಮೇಶ್ ಕಗಲಗುಂಬ ಅವ್ರು ಕೇಳಿದ್ದಾರೆ, ಐ ಆಮ್ ಯೂಶುವಲಿ ಇಂಪೇರ್ಡ್ ಪರ್ಸನ್, ಐ ಆಮ್ ಪ್ರಿಪೇರಿಂಗ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್, ಐ ವಾಂಟ್ ಟು ಟಾಕ್ ಟು ಯು ಪ್ಲೀಸ್ ಬ್ರೋ ಅಂತ ಕೇಳಿದ್ದಾರೆ.
ಅಗೇನ್ ಅದೇ ನಾನು ಹೇಳ್ದಂಗೆ ಈ ಮುಂಚೆ ಹೇಳ್ದಂಗೆ ನನ್ನ ಪರ್ಸನಲ್ ಡೀಟೇಲ್ಸನ್ನು ಅಷ್ಟಾಗಿ ನಂಗೆ ಬಿಟ್ಕೊಳ್ಳಿಕ್ಕೆ ನಂಗೆ ಇಷ್ಟ ಇಲ್ಲ. ಇವ್ರಿಗೆ ಆಲ್ರೆಡಿ ಕಮೆಂಟಲ್ಲಿ ಕೇಳಿದ್ದೆ ನಾನು ಏನು ಹೆಲ್ಪ್ ಬೇಕು ಹೇಳಿದ್ರು ಅಂತ. ಅಗೇನ್ ಇವ್ರು ಅದೇ ಹೇಳಿದ್ರು ಐ ವಾಂಟ್ ಟು ಟಾಕ್ ಟು ಯು ಅಂತ. ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ಅದೇ ಕಮೆಂಟಲ್ಲಿ ಕೇಳಿ. ಇನ್ ಕೇಸ್ ನಾನು ಅದನ್ನು ಡೈರೆಕ್ಟಾಗಿ ಹೆಲ್ಪ್ ಮಾಡಲಿಕ್ಕಾಗಿಲ್ಲ ಅಂತಂದ್ರು ಆ ಕಮೆಂಟನ್ನು ನೋಡಿದವರು ನಿಮಗೆ ನಿಯರ್ ಇರೋರಾಗಿರ್ಬೋದು ಅಥವಾ ನಿಮ್ಮ ಊರು ನಿಯರ್ ಇರೋರು ಆಗಿರ್ಬೋದು, ಅದನ್ನು ನೋಡಿ ನಿಮಗೆ ಈ ಥರ ನೀವು ವಿಜುವಲಿ ಇಂಪೇರ್ಡ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಿಮಗೆ ಸ್ಕ್ರೈಬ್ ಈ ಥರ ಏನಾದರೂ ಹೆಲ್ಪ್ ಬೇಕಿದ್ರೆ ಅಟ್ಲೀಸ್ಟ್ ಅವರಾದ್ರೂ ಮಾಡ್ತಾರೆ, ಅಥವಾ ಅವ್ರು ಇನ್ನೊಬ್ರಿಗೆ ಯಾರಿಗೋ ಹೇಳಿ ನಿಮ್ಗೆ ಹೆಲ್ಪ್ ಸಿಗ್ಬೋದು. ಇಲ್ಲ ನೀವು ನನ್ನೇ ಕಂಪ್ಲೀಟಾಗಿ ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇತ್ತು ಅಂತಂದರೆ ನಾನು ನಂದು ಇದರಲ್ಲಿ ಇಮೇಲ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಅದ್ರ ಥ್ರೂ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಇವರು ಅಷ್ಟೇ ಅಲ್ಲ, ನಿಮ್ಗೆ ಬೇರೆ ಯಾರಿಗಾದರೂ ಈ ಥರ ಹೆಲ್ಪ್ ಅಥವಾ ಏನಾದರೂ ಬೇಕಿದ್ದರೆ ಅದು ಕಮೆಂಟಲ್ಲೇ ಮೆನ್ಷನ್ ಮಾಡಿ ಈ ಥರ ಬೇಕು ಅಂತ ಹೇಳಿ, ಈ ಥರ ಹೆಲ್ಪ್ ಅವಶ್ಯಕತೆ ಇದೆ ಅಂತ ಹೇಳಿ. ಅದೇ ನಾನೇ ಡೈರೆಕ್ಟಾಗಿ ಮಾಡೋಕ್ಕಾಗದೇ ಇದ್ದರು ಬೇರೆಯವರು ಅಂದರೆ ನಿಮ್ಮ ಕಮೆಂಟ್ ನೋಡಿದವರು ನಿಮ್ಮ ಊರು ನಿಯರ್ ಇದ್ದವರು ಇರ್ಬೋದು. ಸೊ ಆ ಥರ ನಿಮ್ಗೆ ಹೆಲ್ಪ್ ಸಿಗ್ಬೋದು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ರಿಲೇಟೆಡ್ ಕ್ವಶನ್ಸು. ಅದರೊಳಗಡೆ ಫಸ್ಟು ನಾಯಕ್ ಭಾವನಾ ಅಂತ, ಇವರು ನೀವು ಪೇಯ್ಡ್ ಕೋರ್ಸ್ ತೊಗೊಂಡಿದ್ದೀರಾ ಅಂತ ಕ್ವಶನ್ ಕೇಳಿದ್ದಾರೆ. ನಾನು ಯಾವುದೇ ಥರದ ಪೇಯ್ಡ್ ಕೋರ್ಸ್ ತೊಗೊಂಡಿಲ್ಲ. ಅದೇ ನಂದು ಪ್ರಿಪ್ರೇಷನ್ ಯೂಟ್ಯೂಬ್ ಕ್ಲಾಸಸ್ ಮೇಲೇ ಡಿಪೆಂಡ್ ಆಗಿತ್ತು. ನಾನು ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು, ಎಲ್ಲದನ್ನು ಯೂಟ್ಯೂಬ್ ಕ್ಲಾಸಸ್ ಕೇಳ್ಕೊಂಡೆ ನಾನು ಪ್ರಿಪೇರ್ ಆಗಿದ್ದು. ಬಟ್ ಅದರ್ ದ್ಯಾನ್ ಯೂಟ್ಯೂಬ್ ಅಂತಂದರೆ ಪ್ರಾಕ್ಟೀಸಿಗೆ PDFs ಆಮೇಲೆ ಕರೆಂಟ್ ಅಫೇರ್ಸ್ PDFs ಅದಕ್ಕೆಲ್ಲ ನಾನು ಟೆಲಿಗ್ರಾಮ್ ಬೇರೆ ಚಾನಲ್ಸಲ್ಲಿ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಮೇಲೆ ಅದು ಕರೆಂಟ್ ಅಫೇರ್ಸ್ ರಿಲೇಟೆಡು ಅದನ್ನು ಆ ಥರ ಸೋರ್ಸಸ್ಸು ಯೂಸ್ ಮಾಡ್ಕೊತಿದ್ದೆ. ಬಿಟ್ಟರೆ ನಾನೇ ಯಾವುದೇ ಪೇಯ್ಡ್ ಕೋರ್ಸಸ್ ನಾನು ತೊಗೊಂಡಿಲ್ಲ. ನೆಕ್ಸ್ಟು ಸೋನವ್ರು ಕೇಳಿದರೆ, ಬ್ರೋ ಪ್ಲೀಸ್ ಮೇನ್ಸ್ ಸ್ಟ್ರಾಟಜಿ ಮತ್ತು ಯಾವ ಸೋರ್ಸಿಂದ ಓದಬೇಕು ಹೇಳಿ ಪ್ಲೀಸ್. ಇದು ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಮೇನ್ಸ್ ಸ್ಟ್ರಾಟಜಿ ಅಂತ ಅಷ್ಟೇ ಅಲ್ಲ, ನಾನು ಪ್ರಿಲಿಮ್ಸ್ ಮತ್ತು ಮೇನ್ಸ್, ಇವಾಗ ರೀಸ್ನಿಂಗು ಪ್ರಿಲಿಮ್ಸ್ ಮತ್ತು ಮೇನ್ಸು, ಕ್ವಾಂಟು ರೀಸ್ನಿಂಗ್, ಕ್ವಾಂಟಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಬೋತ್. ಇವಾಗ ಬಿಗ್ನರ್ಸಿಗೆ ಮತ್ತು ಆಲ್ರೆಡಿ ರಿಪೀಟರ್ಸ್ ಅಂತಂದರೆ ಯಾವುದಾದ್ರು 1 ಅಥವಾ 2 ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದರೆ ಅವರು ಯಾವ ಥರ ಮೇನ್ಸ್ ಪ್ರಿಪೇರ್ ಆಗಬಹುದು ಅನ್ನೋದಕ್ಕೆ ನಾನು ಆಲ್ರೆಡಿ ಅದು ಪ್ಲ್ಯಾನ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಅದರ ರಿಲೇಟೆಡ್ ವಿಡಿಯೋ ಶೇರ್ ಮಾಡ್ತೀನಿ. ನೆಕ್ಸ್ಟು ಶಿವಶಕ್ತಿ ಅವರು ಕೇಳಿದ್ದಾರೆ, ಪ್ಲೀಸ್ ಮೇಕ್ ವಿಡಿಯೋ ಆನ್ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಆಲ್ ಆರ್ ಶೋರ್ ಟು ಕಮ್ ಇನ್ ಎಕ್ಸಾಮ್ ಆಫ್ ಆಲ್ ಸಬ್ಜೆಕ್ಟ್ಸ್ ಪ್ಲೀಸ್. ಸೊ ಇದನ್ನು ಶೋರಾಗಿ ಹೇಳಕ್ಕೆ ಬರಲ್ಲ, ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ. ಬಟ್ ಈ ಥರದ್ದು ಬರ್ಬೋದು ಅಂತ ಒಂದು ಪ್ರೆಡಿಕ್ಟ್ ಮಾಡ್ಬೋದು ಅಷ್ಟೇ. ಆ ಥರದ್ದು ಅದೇ ಹೇಳಿದೆ ಅಲ್ಲ, ಇವಾಗ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಇನ್ಕ್ಲೂಡಿಂಗ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾನು ಅದು ವಿಡಿಯೋ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಅದರ ರಿಲೇಟೆಡ್ ಶೇರ್ ಮಾಡ್ತೀನಿ. ನೆಕ್ಸ್ಟು ಮಹೇಶ್ DB ಅವ್ರು ಕೇಳಿದ್ದಾರೆ, ಬ್ರೋ ಐ ಆಮ್ RRB PO ಪ್ರೆಷರ್, ಸೊ ಪ್ಲೀಸ್ ಹೆಲ್ಪ್ ರೀಡಿಂಗ್ ಬೆಸ್ಟ್ ಸೋರ್ಸ್ ಬುಕ್ಸ್ ಆ್ಯಂಡ್ ಬೆಸ್ಟ್ ಯೂಟ್ಯೂಬ್ ಕ್ಲಾಸಸ್. ಸೊ ಇಲ್ಲಿ ನೀವು ಅಂದರೆ ಈ ಇಯರಿಂದ RRB PO ಪ್ರೆಷರಾಗಿ ಸ್ಟಾರ್ಟ್ ಮಾಡೋರಿದ್ದರೆ ಆಬ್ವಿಯಸ್ಲಿ ಅದೇ ನಾನು ಇವಾಗ ಆಲ್ರೆಡಿ ಇಂಗ್ಲೀಷದ್ದು ಇದನ್ನು ಶೇರ್ ಮಾಡಿದ್ದೀನಿ ಸ್ಟ್ರಾಟಜಿ ವಿಡಿಯೋನ. ಇನ್ ಅಪ್ಕಮಿಂಗ್ ಡೇಸ್ ನಾನು ರೀಸನಿಂಗು, ಕ್ವಾಂಟು ಮತ್ತು ಕರೆಂಟ್ ಅಫೇರ್ಸು, ಸೊ ನೀವು ಅಲ್ಲಿ ಸ್ಪೆಷಲಿ RRB PO ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಂಟರ್ವ್ಯೂ ರಿಲೇಟೆಡು ಈ ಥರದ ವೀಡಿಯೋಸನ್ನು ನಾನು ಕಂಪ್ಲೀಟ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇರೋರು ಕೇಳಿದ್ದಾರೆ, ಪ್ಲೀಸ್ ಗೈಡ್ RRB ಎಕ್ಸಾಮ್ಸ್. ಸೊ ಇವರು RRB ಎಕ್ಸಾಮ್ಸ್ ಇಲ್ಲಿ ಬ್ಯಾಂಕ್ RRB ಎಕ್ಸಾಮ್ಸ್ ಬಗ್ಗೆ ಕೇಳಿಲ್ಲ, ರೈಲ್ವೆ RRB ಎಕ್ಸಾಮ್ಸ್ ಬಗ್ಗೆ ಕೇಳಿದರು. ಅಂದರೆ ನಾನು ಅವ್ರು ಕಮೆಂಟ್ ಮಾಡಿ ಕೇಳಿದ್ದೆ. ಸೊ ಇಲ್ಲಿ ನಂದು ಮೈನ್ ಫೋಕಸ್ ಇರೋದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಷ್ಟೇ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಿಟ್ಟರೆ ಇನ್ಶೂರೆನ್ಸ್ ಎಕ್ಸಾಮ್ಸು. ಇದ್ರ ಜೊತೆಗೆ ಇದು ಸಿಲೆಬಸ್ ಸಿಮಿಲರ್ ಇರೋ ಎಕ್ಸಾಮ್ಸ್ನ ನಾನು ಅಟೆಂಡ್ ಆಗಿದ್ದೀನಿ, ಅಪ್ಲೈ ಮಾಡಿದ್ದೀನಿ. ಲೈಕ್ ಅದೇ ಇವ್ರು ಕೇಳಿದ್ರಲ್ಲ RRB ಎಕ್ಸಾಮ್ಸ್, ರೈಲ್ವೇದನ್ನು ಈ ಇಯರ್ ನಾನು ಬರ್ದಿದ್ದೀನಿ, ಅದರದ್ದು ಮೇನ್ಸ್ನು ಬರ್ದಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಂದು RRB PO ಮೇನ್ಸ್ ಮತ್ತು ಅದು RRB NTPC ಟೈಪಿಂಗ್ ಸ್ಕಿಲ್ ಟೆಸ್ಟು ಸೇಮ್ ಡೇ ಇತ್ತು. ಆಮೇಲೆ ನಂದು RRB PO ಮೇನ್ಸ್ ಔಟ್ ಆಫ್ ಸ್ಟೇಟ್ ಬಂದಿತ್ತು, ಅನಂತಪುರ ಬಂದಿದ್ದರಿಂದ ನಾನು ಟೈಪಿಂಗ್ ಸ್ಕಿಲ್ ಟೆಸ್ಟನ್ನು ಅಟೆಂಡ್ ಮಾಡಲಿಕ್ಕಾಗಲಿಲ್ಲ. ಸೊ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ RRB ಎಕ್ಸಾಮ್ಸ್ ಬಗ್ಗೆ ನಾನು ಅದನ್ನು ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟು ನಿಸರ್ಗ KB ಅವ್ರು ಕೇಳಿದ್ದಾರೆ, ನೂತನ್ GK ಬುಕ್ ತೊಗೊಂಡಿದ್ದೀನಿ, ಓದೋಕ್ಕೆ ಟೈಮ್ ಟೇಬಲ್ ಹಾಕಿ ಕೊಡಿ, ಕಾಲೇಜ್ಗೆ ಹೋಗ್ತೀನಿ ಅಂತ ಇವ್ರು ಕಮೆಂಟ್ ಮಾಡಿದರು. ನೂತನ್ GK ಬುಕ್ ಅಂತಂದರೆ ಮೇ ಬಿ ಇವರು ಸ್ಟೇಟ್ ಎಕ್ಸಾಮ್ಸ್ ಆಸ್ಪಿರೆಂಟ್ ಇರ್ಬೋದು ಅಂತ ಅನ್ಸುತ್ತೆ. ಸೊ ನೀವು ಇಲ್ಲಿ ಟೈಮ್ ಟೇಬಲ್ ಹಾಕೊಳ್ಳಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಇಲ್ಲಿ ಕಾಲೇಜ್ ಹೋಗ್ತಿರೋದ್ರಿಂದ ಸೆಮ್ ಎಕ್ಸಾಮ್ಸ್ ಅಂತ ಇರುತ್ತೆ, ಪ್ರಾಕ್ಟಿಕಲ್ ಅಂತ ಇರುತ್ತೆ, ಆಮೇಲೆ ಇಂಟರ್ನಲ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ನೀವು ಯಾವಾಗ ಫ್ರೀ ಇರ್ತೀರಾ ಅನ್ನೋದು, ಅಥವಾ ನಿಮ್ಮದು ಓದೋಕ್ಕೆ ಯಾವಾಗ ಅಂದರೆ ಈ ಕಾಲೇಜ್ ಎಕ್ಸಾಮ್ಸ್ ರಿಲೇಟೆಡ್ ಬಿಟ್ಟು ಈ ಥರದ ಎಕ್ಸಾಮ್ಸ್ಗೆ ನಿಮಗೆ ಓದೋಕ್ಕೆ ಯಾವುದು ಟೈಮ್ ಸಫಿಷಿಯೆಂಟ್ ಅಥವಾ ನೀವು ಕಂಫರ್ಟೇಬಲ್ ಅಂತ ನಿಮಗೆ ಗೊತ್ತಿರೋದ್ರಿಂದ ಟೈಮ್ ಟೇಬಲ್ ನೀವೇ ಮಾಡ್ಕೊಳ್ಳೋದು ಬೆಟ್ರ್. ಅಂದರೆ ನಾನಂತಲ್ಲ, ನೀವು ಬೇರೆ ಯಾರಿಗ ಕೇಳಿದ್ರು ಹಾಕ್ಕೊಡ್ಬೋದು, ಅವರು ಟೈಮ್ ಟೇಬಲ್ ಹಾಕ್ಕೊಡಲ್ಲ ಅಂತಲ್ಲ. ಬಟ್ ಅದು ನಿಮಗೆ ಕನ್ವೀನಿಯೆಂಟ್ ಇರುತ್ತಾ ಇಲ್ವ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನೀವೇ ಟೈಮ್ ಟೇಬಲ್ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ದೀಕ್ಷಿತ್ ಅವ್ರು ಕೇಳಿದರೆ, ಬ್ರೋ RRB POಗೆ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವ ಥರ ಮಾಡಿದ್ರಿ ಅನ್ನೋ ವಿಡಿಯೋ ಮಾಡಿ. RRB POಗೆ ಅಂದರೆ ಇದಕ್ಕೆ ಸ್ಪೆಷಲಾಗಿ ನಾನು ಯಾವುದೇ ಥರದ ಸ್ಟ್ರಾಟಜಿ ಮಾಡಿಲ್ಲ. ಬಿಕಾಸ್ ಇದು ಅಂದರೆ ಇದನ್ನು ನಾನು ನಾರ್ಮಲ್ ಬ್ಯಾಂಕ್ ಎಕ್ಸಾಮ್ ಥರನೇ ಟ್ರೀಟ್ ಮಾಡಿದ್ದೀನಿ. ಸೊ ಒಂದೇನು ಡಿಫ್ರೆನ್ಸ್ ಅಂತಂದರೆ ಪ್ರೀವಿಯಸ್ ಎಕ್ಸಾಮಲ್ಲಿ ನಾನು ಯಾವುದು ಮಿಸ್ಟೇಕ್ಸ್ ಮಾಡಿದ್ದೀನಿ ಅದನ್ನು ಆ ಮಿಸ್ಟೇಕ್ಸು ಈ ಎಕ್ಸಾಮಲ್ಲಿ ರಿಪೀಟ್ ಆಗದೇ ಇರೋ ಥರ ನಾನು ಏನು ಮಾಡಬೇಕು ಅನ್ನೋದನ್ನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ಬಿಟ್ಟರೆ ಸ್ಪೆಷಲ್ ಸ್ಟ್ರಾಟಜಿ ಅಂತ ಏನು ಇದು RRB POಗೆ ನಾನು ಯಾವುದೇ ಥರದ್ದು ಮಾಡಿಲ್ಲ. ಅದರದ್ರಲ್ಲಿ ಪ್ರಿಪ್ರೇಷನ್ ರಿಲೇಟೆಡ್ ಏನಾದರೂ ನಿಮಗೆ ಹೆಲ್ಪ್ ಅಥವಾ ಅದರದ್ದು ಗೈಡೆನ್ಸ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಬೇಕಿದ್ದರೆ ನಾನು ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ.
ನೆಕ್ಸ್ಟು ಅಭಿಷೇಕ್ ಮೇಟಿ ಅಂತ, ಇವರು ಡೈಲಿ ಸ್ಕೆಡ್ಯೂಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಅಂತ ಕೇಳಿದ್ದಾರೆ. ಡೈಲಿ ಸ್ಕೆಡ್ಯೂಲು ನಾನು ಆಲ್ರೆಡಿ ನಂದು ಸ್ಟಡಿ ರಿಲೇಟೆಡ್ ಒಂದು ವಿಡಿಯೋದಲ್ಲಿ ಸ್ವಲ್ಪ ಶೇರ್ ಮಾಡಿದ್ದೀನಿ. ಕಂಪ್ಲೀಟ್ ನಂದು ಡೈಲಿ ರೂಟೀನ್ ಬಗ್ಗೆ ಬೇಕಿದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಮೋನಿಕಾ ನಾಗರಾಜ್ ಅವರು ಕೇಳಿದ್ದಾರೆ, ಬ್ರೋ ವಾಟ್ಸ್ ಯುವರ್ ಒಪಿನಿಯನ್ ಆನ್ ಗೈಡ್ಲಿ ಮಾಕ್ ಟೆಸ್ಟ್ ಫಾರ್ ಎಸ್ ಬಿ ಐ ಕ್ಲರ್ಕ್ 2026. ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಮಾಕ್ ಟೆಸ್ಟ್ ಯಾವುದು ಅನ್ನೋದ್ರ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಇಲ್ಲಿ ಗೈಡ್ಲಿ ಮಾಕ್ ಟೆಸ್ಟು ಅದ್ರ ಬಗ್ಗೆ ಬೇರೆ ಮಾತೆಲ್ಲ ಅದು ಏನೋ ಸಖತ್ತಾಗೇ ಇದೆ. ಬಟ್ ಒಂದು ಏನು ಇದು ಅಂತಂದರೆ ಪ್ರಾಬ್ಲಮ್ ಅಂತಂದರೆ ಎಕ್ಸಾಮ್ ಲೆವೆಲ್ಗಿಂತ ಸ್ವಲ್ಪ ಹೈ ಲೆವೆಲ್ ಇರುತ್ತೆ ಇಂಗ್ಲೀಷು ಮತ್ತು ಎಸ್ಪೆಷಲಿ ಇಂಗ್ಲೀಷ್ ಮತ್ತು ಕ್ವಾಂಟ್. ಬಟ್ ಏನು ಪ್ರಾಬ್ಲಮ್ ಇಲ್ಲ, ನೀವು ಎಕ್ಸಾಮಲ್ಲಿ ಡಿಫಿಕಲ್ಟಿ ಲೆವೆಲ್ ಏನಾದರೂ ವೇರಿ ಆದರೂ ನೀವು ಅಲ್ಲಿ ಮ್ಯಾನೇಜ್ ಮಾಡ್ಬೋದು. ಅಂದರೆ ನೀವು ಗೈಡ್ಲಿ ಮಾಕ್ ಟೆಸ್ಟ್ ಥ್ರೂ ನೀವು ಪ್ರಿಪೇರ್ ಆಗಿದ್ರಿ ಅಂತಂದರೆ ಅದ್ರ ಥ್ರೂ ನೀವು ಅದನ್ನು ಯೂಸ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಏನಾದರೂ ಹೆಚ್ಚು ಕಮ್ಮಿ ಆದರೂ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಲ್ಲ. ಸೊ ಹಾಗಾಗಿ ಡೈಲಿ ಒಂದು ಮಾಕ್ ಟೆಸ್ಟ್ ಕಂಪಲ್ಸರಿ ಇಟ್ಕೊಳ್ರಿ, ಅಂದರೆ ಮ್ಯಾಂಡೇಟ್ರಿ. ಇದ್ರ ಜೊತೆಗೆ ಇನ್ನೊಂದು ಯಾವುದಾದ್ರೂ ಮಾಕ್ ಟೆಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಲೈಕ್ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಸ್ಮಾರ್ಟ್ ಕಿಟ್ ಆಗಿರ್ಬೋದು, ಅಥವಾ ಹಾಲಿಬೋರ್ಡ್ ಆಗಿರ್ಬೋದು. ಅದು ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗಿರುತ್ತೆ ಅದನ್ನು ಮಾಡ್ಕೊಳ್ಳಿ. ಬಟ್ ಗೈಡ್ಲಿ ಕಂಪಲ್ಸರಿಯಾಗಿ ಇರಲೇಬೇಕು. ನೆಕ್ಸ್ಟು ಶಿವಶಕ್ತಿ ಅವರು ಕೇಳಿದ್ದಾರೆ, ಬ್ರೋ ಫಾರ್ ಇಂಟರ್ವ್ಯೂ ಯು ಟು ಪ್ರಾಕ್ಟೀಸ್ ಮಾಕ್ ಇಂಟರ್ವ್ಯೂ ಆರ್ ಹೌ ಯು ಪ್ರಿಪೇರ್ಡ್. ಓಕೆ, ಅಂದರೆ RRBPOಗೆ ಇಲ್ಲ, ನಾನು ಯಾವುದೇ ಥರದ್ದು ಮಾಕ್ ಇಂಟರ್ವ್ಯೂ ತೊಗೊಂಡಿಲ್ಲ. ನಾನು ಅಂದರೆ ನಾನೇ ಪ್ರಿಪೇರ್ ಆಗಿದ್ದೆ. ಯಾವ ಥರ ಮೇ ಬಿ ಅದು ಇನ್ನೊಂದು ಯಾವ ಥರ ಹೆಲ್ಪ್ ಆಗಿರ್ಬೋದು ಅಂತಂದರೆ, ನಾನು ಟೀಚಿಂಗ್ ಪ್ರೊಫೆಷನಿಂದ ಬಂದಿದ್ದು. ಯಾಕಂದರೆ ನಂದು ಪ್ರೀವಿಯಸ್ ಪ್ರೊಫೆಷನ್ ಇದ್ದು ಟೀಚಿಂಗು. ಸೊ ನಾನು ಅಲ್ಲಿ ಕಾಲೇಜು ಸ್ಟೂಡೆಂಟ್ಸಿಗೆ ನಾನು ಟೀಚ್ ಮಾಡಿದ್ರಿಂದ ಸೊ ಮೇ ಬಿ ನನಗೆ ಅದು ಸ್ಟೇಜ್ ಫಿಯರ್ ಅಂತಾಗಲಿ ಕಮ್ಯುನಿಕೇಷನ್ ಅಂತಾಗಲಿ ಯಾವುದೇ ಥರದ್ದು ಪ್ರಾಬ್ಲಮ್ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಕಾನ್ಫಿಡೆಂಟಾಗಿ ಮಾಡಿದೆ. ಆಬ್ವಿಯಸ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ನಾನು ಆನ್ಸರ್ ಮಾಡ್ತೀನಿ ಅನ್ನೋದು ಅದೇ ಎಲ್ಲರಿಗೂ ಆ ಥರ ಅದು ಒಂಥರ ಫಿಯರ್ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ನಾನೇನು ಅಂದರೆ ಅದನ್ನು ಯಾವ ಥರ ನಾನು ಸಾರ್ಟ್ ಔಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಪ್ರಿಫರ್ ಅದೇ. ಲೈಕ್ ಯಾವುದು ಬ್ಯಾಂಕಿಂಗ್, ಯಾವುದು ಸ್ಟ್ಯಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ ಓದೋದಾಗಲಿ, ಅಥವಾ ಒಂದು ಗೆಸ್ ಮಾಡ್ಕೊಂಡಿದ್ದೆ ಲೈಕ್ ಈ ಥರ ಕ್ವಶನ್ಸ್ ಬಂದರೆ ಈ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾನು ಮುಂಚೆನೇ ಸ್ವಲ್ಪ ಪ್ರಿಪೇರ್ ಆಗಿದ್ದೆ. ಸೊ ಹಾಗಾಗಿ ನಾನು ಯಾವುದೇ ಥರದ್ದು ಪೇಯ್ಡ್ ಮಾಕ್ ಅಂತೂ ತೊಗೊಂಡಿಲ್ಲ ಇಂಟರ್ವ್ಯೂಗೆ. ಬಟ್ ನೀವು ನನ್ನ ಪ್ರಿಪ್ರೇಷನ್ ಯಾವ ಥರ ಆದೆ ಅದ್ರದ್ದು ರಿಲೇಟೆಡ್ ನಿಮ್ದು ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಡೆಫಿನೆಟ್ಲಿ ಅದ್ರ ರಿಲೇಟೆಡನ್ನು ನಾನೊಂದು ವಿಡಿಯೋ ಥ್ರೂ ಶೇರ್ ಮಾಡ್ತೀನಿ. ನೆಕ್ಸ್ಟು ರಂಜಿತಾ ರಮೇಶ್ ನಾಯಕ್ ಅಂತ, ಇವರು ಇಂಗ್ಲೀಷ್ ಬುಕ್ಸ್ ರೀಡಿಂಗ್ಗೆ ಯಾವ್ದು ಹೇಳಿ ನೀವು ಓದೋದು. ಸೊ ಅಂದರೆ ನಾನು ನಂದು ಪ್ರೀವಿಯಸ್ ವಿಡಿಯೋ ಒಳಗಡೆ ಇಂಗ್ಲೀಷ್ ಸ್ಟ್ರಾಟಜಿಯಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ನಾನು ಇಂಗ್ಲೀಷ್ ಅಂತ ಅಷ್ಟೇ ಅಲ್ಲ, ನಾನು ಯಾವುದೇ ಬುಕ್ಸ್ ಇದ್ದರೂ ನಾನು ಓದ್ತೀನಿ. ಲೈಕ್ ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ನೂ ಆಗಿರ್ಬೋದು. ಕನ್ನಡಲ್ಲಿ ನಾನು ಅದು KP ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಓದಿದ್ದೀನಿ. ಕರ್ವಾಲು ಆಗಿರ್ಬೋದು, ಆಮೇಲೆ ಜುಗಾರಿ ಕ್ರಾಸ್ ಅಂತ, ಆಮೇಲೆ ಚಿದಂಬರ ರಹಸ್ಯ. ಸೊ ಈ ಥರ ಕನ್ನಡ ಬುಕ್ಸ್ ಓದಿದ್ದೀನಿ. ಆಮೇಲೆ ಶಿವರಾಮ್ ಕಾರಂತ್ ಅವ್ರದ್ದು ಬೆಟ್ಟದ ಜೀವ. ಸೊ ಇದು ಕನ್ನಡ ಬುಕ್ಸ್ ಆಯಿತು. ಇಂಗ್ಲೀಷ್ ಬುಕ್ಸಲ್ಲಿ ಸೆಲ್ಫ್ ಹೆಲ್ಪ್ ಬುಕ್ಸ್ನ ನಾನು ಜಾಸ್ತಿ ಓದೋದು. ಲೈಕ್ ಇಲ್ಲಿವರೆಗೂ ನಾನು ಓದಿದ್ದು ಅಟಾಮಿಕ್ ಹ್ಯಾಬಿಟ್ಸು, 5am ಕ್ಲಬ್ಬು, ಆಮೇಲೆ ದ ಮಾಂಕ್ ಹೂ ಸೋಲ್ಡ್ ಈಸ್ ಫೆರಾರಿ, ಹೂ ವಿಲ್ ಕ್ರೈ ವೆನ್ ಯು ಡೈ, ಆಮೇಲೆ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ಸೊ ಈ ಥರ ತುಂಬ ಓದಿದ್ದೀನಿ. ಅಂದರೆ ಆವಾಗ ಓದ್ತಿರ್ತೀನಿ. ಅದೇ ಏನು ಪ್ರೀವಿಯಸ್ ವಿಡಿಯೋ ಒಳಗಡೆ ನಾನು ಮೆನ್ಷನ್ ಮಾಡಿರೋಂಗೆ ಅದು ರೀಡಿಂಗ್ ನನಗೆ ಒಂಥರ ಹಾಬಿ, ಅದು ರಿಫ್ರೆಶ್ಮೆಂಟು ಸಿಗುತ್ತೆ. ಸೊ ಅದರಿಂದ ನಾನು ಬೇರೆ ಇನ್ನೊಂದು ಹೊಸದೇನಾದರೂ ಕಲಿಯೋದಕ್ಕೆ ಸಿಗುತ್ತೆ ಅಂತ ನಾನು ಬೇರೆ ಬೇರೆ ಬುಕ್ಸ್ ಓದ್ತಿರ್ತೀನಿ. ಇನ್ನು ನೆಕ್ಸ್ಟು ಸೋನು ಅವರು ಕೇಳಿದರೆ, ಬ್ರೋ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋಕ್ಕೆ ಆಗ್ತಿಲ್ಲ, ಅದಕ್ಕೆ ಏನು ಮಾಡಬೇಕು. ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಒಂದು ನಾವು ಮಾಡೋ ವರ್ಕು ನಾವು ಎಂಜಾಯ್ ಮಾಡ್ತಿಲ್ಲ ಅಂತ ಆದಾಗ ಈ ಥರ ಆಗುತ್ತೆ. ಒಂದು ಅದೇ ನೀವು ಒಂದು ಡೈಲಿ ಪ್ರಾಪರ್ ಪ್ಲಾನಿಂಗ್ ಅಥವಾ ಡೈಲಿ ರೂಟೀನ್ ಅಂತ ಮಾಡ್ಕೊಳ್ಳಿ. ಲೈಕ್ ಇಷ್ಟು ಏನು ಮಾರ್ನಿಂಗ್ ಎದ್ದ ತಕ್ಷಣ ಯಾವ್ಯಾವ ಕ್ಲಾಸ್ ಕೇಳಬೇಕು, ಯಾವುದನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನೋಟ್ ಮಾಡಿಕೊಂಡು ಅದು ಮುಗಿತಾ ಹೋದಂಗೆ ಅದನ್ನು ಮಾರ್ಕ್ ಮಾಡ್ತಾ ಹೋಗಿ. ಸೊ ಅದೇ ನಿಮಗೆ ಒಂಥರ ಮೋಟಿವೇಶನ್ ಸಿಗುತ್ತೆ. ಲೈಕ್ ಇಷ್ಟು ನಾನು ಇಷ್ಟೆಲ್ಲ ಕ್ಲಾಸಸ್ ಕೇಳಿದೆ, ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಿ. ಸಮ್ಟೈಮ್ಸ್ ಆಗುತ್ತೆ, ಲೈಕ್ ಯಾವುದೋ ಒಂದಿನ ಆಗಲ್ಲ, ಅಥವಾ ಯಾವುದೋ ಒಂದಿನ ನಮಗೆ ಹುಷಾರಿರಲ್ಲ. ಸೊ ಆ ದಿನ ಕೆಲವೊಂದು ದಿನ ಮಿಸ್ ಆಗುತ್ತೆ. ಆ ಥರ ಆದಾಗ ಕಂಪ್ಲೀಟ್ ಅದು ಡೇ ಬಿಟ್ಬಿಡಿ. ನೆಕ್ಸ್ಟ್ ಡೇಯಿಂದ ಅಗೈನ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ ಅಷ್ಟೇ. ನೆಕ್ಸ್ಟು ಸ್ಟಡಿ ಪ್ರೋ 45 ಇವ್ರು ಕೇಳಿದರೆ, ಮಿಸ್ಡ್ ಬೈ 0.7 ಮಾರ್ಕ್ಸ್. ನಮ್ಮ KA ಎಕ್ಸಾಮ್ ಸೆಂಟರ್ಸ್ನಲ್ಲಿ AP ಕ್ಯಾಂಡಿಡೇಟ್ಸ್ನೇ ಜಾಸ್ತಿ, ಸ್ಟ್ರಿಕ್ಟ್ LPT ನೀಡೆಡ್ ಇನ್ ಬ್ಯಾಂಕ್ ಎಕ್ಸಾಮ್ಸ್. ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ. ಅದು ರಿಸರ್ವ್ ಲಿಸ್ಟಲ್ಲಿ ಇದ್ದರೂ ಆಯಿತು, ಅಥವಾ ಕಂಪ್ಲೀಟ್ ಕಟ್ ಆಫಿಂದಾನೇ ಮಿಸ್ ಆದರೂ ಆಯಿತು, ಅಂದರೆ ಫೈನಲ್ ಸೆಲೆಕ್ಷನಿಂದ ಮಿಸ್ ಆದರೂ ಆಯಿತು. ಆಬ್ವಿಯಸ್ಲಿ ಎಲ್ಲರಿಗೂ ಹರ್ಟ್ ಆಗಿರುತ್ತೆ. ಯಾಕಂತಂದರೆ ಇಷ್ಟು ವೇಕೆನ್ಸಿ ಇದ್ದೂ ಕಟ್ ಆಫ್ ಜಾಸ್ತಿ ನಿಲ್ತಾ ಇದೆಯಲ್ಲ ಅಂತ ಹೇಳಿ. ಏನಂತಂದರೆ ನಮ್ಮ ಕಂಟ್ರೋಲಲ್ಲಿ ಇದು ಯಾವುದೂ ಇಲ್ಲ. ಅವರು ಇಲ್ಲಿ ಅಪ್ಲೈ ಮಾಡ್ಬೋದು, ಇವರು ಇಲ್ಲಿ ಅಪ್ಲೈ ಮಾಡ್ಬಾರ್ದು. ಆಮೇಲೆ LPT ಇಷ್ಟು ಸ್ಟ್ರಿಕ್ಟಾಗಿ ನಡೆಸಬೇಕು, LPT ಈ ಥರ ಮಾಡಬೇಕು. ಸೊ ಇದು ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ. ಸೊ ನಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇರೋದನ್ನು ನಾವು ಥಿಂಕ್ ಮಾಡೋದು ದಟ್ಸ್ ನಾಟ್ ಗುಡ್. ಸೊ ಹಾಗಾಗಿ ಇದು ಒಂದೇ ಸೊಲ್ಯೂಷನ್ ಏನಂತಂದರೆ, ನಾವು ಚೆನ್ನಾಗಿ ಪ್ರಿಪೇರ್ ಆಗಬೇಕು, ನಮ್ಮಲ್ಲಿ ಇನ್ನೂ ಅವೇರ್ನೆಸ್ ಬರಬೇಕು. ಆಮೇಲೆ ಯಾವ ಥರ ಪ್ರಿಪೇರ್ ಆದರೆ ನಾವಿನ್ನೂ ಸ್ಕೋರ್ ಮಾಡೋಕ್ಕಾಗ್ಬೋದು. ನಮ್ಮ ವೀಕ್ ಏರಿಯಾಸ್ ಮೇಲೆ ಜಾಸ್ತಿ ವರ್ಕ್ ಮಾಡೋ ಯಾವ ಥರ ಮಾಡಬೇಕು, ಅದನ್ನು ನಮ್ಮ ಮಿಸ್ಟೇಕ್ಸ್ನ ಯಾವ ಥರ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಹೆಚ್ಚು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಇನ್ನೂ ನಾವು ಇಂಪ್ರೂವ್ ಆಗ್ಬೋದು. ಸೊ ಅದರಿಂದ ಅಂದರೆ ಇನ್ನು ನಮ್ಮಲ್ಲೇ ಜಾಸ್ತಿ ಕಾಂಪಿಟೇಷನ್ ಆದರೆ
ಆಬ್ವಿಯಸ್ಲಿ ಬೇರೆಯವರು ಇಲ್ಲಿ ಬಂದು ಅಪ್ಲೈ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲಿ ಇದು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೂ ಮೇನ್ ರೀಸನ್ ಅದೇ. ಏನಂತಂದರೆ ನಮ್ಮಲ್ಲಿ ಇನ್ನೂ ಅವೇರ್ನೆಸ್ ಬರಬೇಕು ಅದ್ರ ಬಗ್ಗೆ. ಆಮೇಲೆ ನಮ್ಮಲ್ಲೇ ಕಾಂಪಿಟೇಷನ್ ಜಾಸ್ತಿ ಆದರೆ ಆಬ್ವಿಯಸ್ಲಿ ಬೇರೆಯವ್ರು ಯಾಕೋ ಇಲ್ಲಿ ಬರ್ತಾರೆ. ಸೊ ಆ ರೀಸನ್ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಹಂಗಾಗಿ ಇದ್ರ ಬಗ್ಗೆ ಅದೇ ಜಾಸ್ತಿ ಮಾತಾಡೋದು ಬೇಡ. ನಮ್ಮ ಪ್ರಿಪ್ರೇಷನ್ನ ನಾವು ಸ್ಟ್ರಾಂಗ್ ಮಾಡ್ಕೊತಾ ಹೋಗೋಣ. ಸೊ ಆಬ್ವಿಯಸ್ಲಿ ಇವತ್ತಿಲ್ಲ ಅಂತಂದರೂ ನೆಕ್ಸ್ಟ್ ಯಾವುದೋ ಒಂದು ದಿನ ನಮ್ಮದು ಸೆಲೆಕ್ಷನ್ ಲಿಸ್ಟಲ್ಲಿ ನಮ್ಮದು ಹೆಸರು ಇದ್ದೇ ಇರುತ್ತೆ. ಸೊ ನೋಡಿದ್ರಲ್ಲ, ಇದೇ ಥರ ತುಂಬ ಕಮೆಂಟ್ಸ್ ಇದೆ ಇನ್ನೂ. ಅಂದರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದು ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಇನ್ನು ಉಳಿದಿರೋ ಸೆಗ್ಮೆಂಟ್ಸ್ ಏನಿದೆ, ಲೈಕ್ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸು ಮತ್ತು ಈಗ ನಮಗೆ ಆಸ್ಪೈರೆಂಟ್ಸಿಗೆ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗೋ ಥರ ಕೆಲವು ಕಮೆಂಟ್ಸ್ ಇತ್ತು. ಆಮೇಲೆ ನನಗೆ ಪರ್ಸನಲಿ ಮೋಟಿವೇಟ್ ಆಗೋ ಥರ ಕೆಲವು ಕಮೆಂಟ್ಸ್ ಇತ್ತಲ್ಲ, ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗಡೆ ಶೇರ್ ಮಾಡ್ತೀನಿ, ಪಾರ್ಟ್ 2 ಒಳಗಡೆ. ಸೊ ಇದೇ ಥರ ಆ ವಿಡಿಯೋನು ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್.